ನಾನಿವತ್ತು ವಿಡಿಯೋ ಮಾಡ್ತಿರುವಂಥದ್ದು ನೈಟ್ ಫಾಲ್ ಬಗ್ಗೆ. ಇತ್ತೀಚೆಗೆ ತುಂಬ ಹುಡುಗರು ಕೇಳ್ತಾ ಇದ್ರಿ, ನೈಟ್ ಫಾಲಿಂದ ಏನಾದರೂ ಪ್ರಾಬ್ಲಮ್ ಆಗುತ್ತಾ, ಇಲ್ಲ ಇದು ಯಾಕೆ ಆಗುತ್ತೆ, ಇದರಿಂದ ಸ್ಪರ್ಮ್ ಏನಾದರೂ ಕಮ್ಮಿ ಆಗುತ್ತಾ ನಮಗೆ ಅಂತ ಕೇಳ್ತಾ ಇದ್ರಿ, ವೀರ್ಯ ಕಮ್ಮಿ ಆಗುತ್ತಾ ಅಂತ. ಸೊ ಅದಕ್ಕೆ ಇವತ್ತು ಆ ಟಾಪಿಕ್ ಬಗ್ಗೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ನಿಮಗೂ ತಿಳ್ಕೊಬೇಕನ್ನೋ ಕ್ಯೂರಿಯಾಸಿಟಿ ಇದ್ದರೆ ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ವಿಡಿಯೋ ಸ್ಟಾರ್ಟ್ ಮಾಡೋಣ. ನೈಟ್ ಫಾಲ್, ಇದನ್ನ ಇಂಗ್ಲೀಷಲ್ಲಿ ವೆಟ್ ಡ್ರೀಮ್ ಅಂತ ಹೇಳ್ತಾರೆ, ಕನ್ನಡದಲ್ಲಿ ಸ್ವಪ್ನ ಸ್ಖಲನ ಅಂತ ಹೇಳ್ತಾರೆ. ಫಸ್ಟ್ ಆಫ್ ಆಲ್ ನೈಟ್ ಫಾಲ್ ಅಂದರೆ ಏನಪ್ಪ ಅಂತ ನೋಡೋದಾದ್ರೆ, ಒಬ್ಬ ಪುರುಷ ಹುಡುಗ ನಿದ್ರೆ ಮಾಡುವಂಥ ಟೈಮಲ್ಲಿ ಆತನಿಗೆ ಗೊತ್ತಿಲ್ಲದೆ ವೀರ್ಯಸ್ಖಲನ ಆಗುವಂಥದ್ದು, ಅಂದರೆ ಔಟ್ ಆಗಿರುವಂಥದ್ದು. ಯಾವಾಗ ಸ್ಟಾರ್ಟ್ ಆಗುತ್ತೆ ಇದು ಅಂತ ನೋಡೋದಾದ್ರೆ, ಯಾವಾಗ ಒಬ್ಬ ಹುಡುಗ ತನ್ನ ಹದಿಹರಿಯಕ್ಕೆ ಕಾಲಿಡ್ತಾನೆ, ಅಂದರೆ ಚಿಕ್ಕ ಏಜಿಂದ ಯಾವಾಗ ಅವನು ಒಂದು 18-19ಕ್ಕೆ ಕಾಲಿಡ್ತಾನೆ, ಸೊ ಅಂಥ ಟೈಮಿಂದ ಹಿಡಿದು ಯಾವ ಏಜಲ್ಲಿ ಬೇಕಾದ್ರೂ ಇದು ಆಗ್ಬೋದು. ಆತನ ಇನ್ನರ್ ವೇರಲ್ಲಿ ಆತನಿಗೆ ಗೊತ್ತಿಲ್ಲದೆ ಔಟ್ ಆಗಿರೋವಂಥದ್ದನ್ನು ಕನ್ನಡದಲ್ಲಿ ಸ್ವಪ್ನ ಸ್ಖಲನ ಅಂತ ಹೇಳ್ತಾರೆ, ಇಂಗ್ಲೀಷಲ್ಲಿ ವೆಟ್ ಡ್ರೀಮ್ ಅಂತಾರೆ. ಸೊ ಇದು ಯಾರಿಗಾಗುತ್ತೆ ನೀವು ಕೇಳ್ತಿರೋಂಥ ಕ್ವಶನ್ ಅಲ್ವಾ. ಸೊ ಇದು ಯಾರಿಗಾಗುತ್ತಪ್ಪ ಅಂದರೆ, ಎಲ್ಲ ಪ್ರತಿಯೊಬ್ಬರಿಗೂ ಗಂಡಸರಿಗೆ ಹಾಗೆ ಆಗುತ್ತೆ. ಯಾರು ಈ 30 ಒಳಗಡೆ ಇರ್ತೀರಾ, ಅಂದರೆ ಯಾವಾಗ ನೀವು ಹದಿಹರಿಯಕ್ಕೆ ಕಾಲಿಡ್ತೀರಾ ಅಲ್ಲಿಂದ 30 ಒಳಗಡೆ ಯಾರು ಇರ್ತೀರಾ, ಸೊ ಅವ್ರಿಗೆ ಒಂದು ಸ್ವಲ್ಪ ಜಾಸ್ತಿ ಆಗ್ಬೋದು, ಏಜ್ ಆಗಿರೋರಿಗೆ ಸ್ವಲ್ಪ ಕಮ್ಮಿ ಆಗ್ಬೋದು. ಬಟ್ ಆಲ್ಮೋಸ್ಟ್ ಎಲ್ಲ ಗಂಡಸರಿಗೂ ಈ ನೈಟ್ ಫಾಲ್ ಅನ್ನುವಂಥದ್ದು ಹಾಗೆ ಆಗುತ್ತೆ. ಹಾಗೆ ಇನ್ನೊಂದೇನಪ್ಪ ಅಂದರೆ, ಇದು ಎಷ್ಟು ಸಲ ಆಗೋದು ಒಳ್ಳೇದು ಅಂತ ನೋಡೋದಾದ್ರೆ, ಮಂತ್ಲಿ, ಈಗ ಇನ್ ಕೇಸ್ ಮದುವೆ ಆಗಿರೋರಾದ್ರೆ ಅವರು ರೆಗ್ಯುಲರ್ ಆಗಿ ಸೆಕ್ಸ್ ಮಾಡ್ತಾ ಇರ್ತಾರೆ. ಸೊ ಅಂಥವ್ರಿಗೆ ಏನಾಗುತ್ತೆ ಅಂದರೆ, ಮೇ ಬಿ 1 or 2 ಟೈಮ್ಸ್ ಅಷ್ಟೇ ಆಗೋದು. ಮ್ಯಾರಿಡ್ಗಳಿಗೆ ಏನಾಗುತ್ತಪ್ಪ ಅಂದರೆ, ನೀವು ಈ ಬ್ಲೂ ಫಿಲಮ್ ನೋಡುವಂಥದ್ದು, ಇಲ್ಲ ಬೇರೆ ಹುಡುಗಿಯರ ಬಗ್ಗೆ ಕಲ್ಪನೆ ಮಾಡಿಕೊಂಡು ಮಲಗುವಂಥದ್ದು ಟೈಮಲ್ಲಿ ಏನಾಗುತ್ತೆ ಅಂದರೆ, ನಿಮಗೆ ಮಂತ್ಲಿ ಒಂದು 3 to 4 ಟೈಮ್ಸ್ ಆಗುವಂಥದ್ದು ಅದು ನಾರ್ಮಲ್. ಸೊ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ನೀವೆಲ್ಲ ಕೇಳ್ತಿರೋದೇನೆಂದರೆ, ಇದು ಕಾಯಿಲೆನಾ, ಇದರಿಂದ ಸ್ಪರ್ಮ್ ನಮಗೆ ಕಮ್ಮಿ ಆಗುತ್ತಾ ಅಂತ. 100% ಇದು ಯಾವುದೇ ರೀತಿ ಕಾಯಿಲೆ ಅಲ್ಲ. ಪ್ರತಿಯೊಬ್ಬ ಗಂಡಸಿನ ದೇಹದಲ್ಲೂ ಈ ಬದಲಾವಣೆ ಆಗ್ತಾನೆ ಇರುತ್ತೆ. ಬದಲಾವಣೆ ಅಲ್ಲ, ವೀರ್ಯಸ್ಖಲನ ಆಗ್ತಾನೆ ಇರುತ್ತೆ. ಅಂದರೆ ಇದು ಎಲ್ಲಿವರೆಗೂ, ಯಾವ ಏಜ್ವರೆಗೂ ಆಗುತ್ತೆ ಅಂತ ನಿಮಗೆ ತಿಳಿಸ್ಬೇಕು ಅನ್ನೋಂಗಿದ್ರೆ, ಏಜ್ ಲಿಮಿಟ್ ಅಂತ ಏನಿಲ್ಲ. ವಯಸ್ಸಾದವ್ರಿಗೆ ಸ್ವಲ್ಪ ಕಮ್ಮಿ ಆಗುತ್ತೆ ಅಷ್ಟೇ, ಇನ್ನು ಆಲ್ಮೋಸ್ಟ್ ಎಲ್ಲರಿಗೂ ಆಗುತ್ತೆ. ನೀವು ಯಾರ ಜೊತೆನೂ ಸೆಕ್ಸ್ ಮಾಡದೇ ಇದ್ರೆ ಏನಾಗುತ್ತೆ ಅಂದರೆ, ವೀರ್ಯ ಒಳಗಡೆ ಇದ್ದು ಅದು ಓವರ್ ಆಗಿ ಸ್ಟಾಕ್ ಅಂದರೆ ಅಲ್ಲೇ ಶೇಖರಣೆ ಆಗಿರುತ್ತೆ ಅಲ್ವಾ, ಸೊ ಅದು ಓವರ್ಲೋಡ್ ಆಗಿ ನಿಮಗೆ ಗೊತ್ತಿಲ್ಲದೆ ಅದು ಹೊರಗಡೆ ಬಂದೇ ಬರುತ್ತೆ. ಬಟ್ ನೀವೆಲ್ಲ ತಿಳ್ಕೊಂಡಿರೋಂಗೆ ಇದು ನೈಟ್ ಟೈಮ್ ಮಾತ್ರ ಆಗೋದಿಲ್ಲ. ಇನ್ ಕೇಸ್ ಏನಾದರೂ ಲಾಂಗ್ ಟೈಮಲ್ಲಿ ನಿಮ್ಮ ವೀರ್ಯ ಹೊರಗಡೆ ಬಂದಿಲ್ಲ, ನೀವು ಸೆಕ್ಸ್ ಮಾಡಿಲ್ಲ, ಇಲ್ಲ ಮ್ಯಾಸ್ಟರ್ಬೇಷನ್ ಮಾಡಿಲ್ಲ ಅಂದರೆ, ನೀವು ಡೇ ಟೈಮ್ ಮಲಗಿದ್ರೂ ಸಹ ನಿಮಗೆ ಗೊತ್ತಿಲ್ಲದೆ ವೀರ್ಯಸ್ಖಲನ ಆಗಿರುತ್ತೆ. ಸೊ ನಿಮ್ಮೆಲ್ಲ ಕ್ವಶನ್ಗಳಿಗೂ ಆನ್ಸರ್ ಸಿಕ್ತು ಅಂತ ಅನ್ಕೋತೀನಿ. ಆನ್ಸರ್ ಸಿಕ್ಕಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿ.